ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂದರೆ, ನನ್ನ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ 830 ಜನ 812 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸುಮಾರು ಜನ ಇದ್ದೀರಾ, ಹೊಸ ಯೂಟ್ಯೂಬರ್ಸ್ ಇದ್ದೀರಾ. ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನ ಬಗ್ಗೆ ಗೊತ್ತಿದೆ. ಹಾಗೆ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಫ್ರೆಂಡ್ಸ್ಗೆ ನನ್ನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗೆ ನನ್ನ ಪರಿಚಯ ಕೂಡ ಇಲ್ಲ ಅವರಿಗೆ. ನನ್ನ ಒಂದು ಸಣ್ಣ ಪರಿಚಯನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಣ, ಹಾಗೆ ಅವ್ರ ಹತ್ರ ಹಂಚ್ಕೊಳ್ಳೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಪೂರ್ತಿ ವಿಷಯ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋಸ್ ಮಾಡೋದಕ್ಕಾಗಲಿ ಲೈವ್ಸ್ ಮಾಡೋದಕ್ಕಾಗಲಿ ಅಷ್ಟು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಮೋಟಿವೇಶನ್ ಕೂಡ ಸಿಗ್ದಂಗೆ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ನಂದಿನಿ. ನಾನು ಬಂದು 2 ವರ್ಷದಿಂದ ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದೀನಿ. 2022 ನವೆಂಬರಲ್ಲಿ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ. 2022 ಡಿಸೆಂಬರ್ 15-16ನೇ ತಾರೀಕು ಬುಧವಾರ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಫಸ್ಟು ನಾನು ಚಿಕನ್ ಸಾಂಬಾರ್ದು, ಸೊಪ್ಪು ಸಾಂಬಾರು, ಈ ಥರ ಸುಮಾರು ವೀಡಿಯೋಸ್ ಹಾಕ್ಕೊಬರ್ತೀನಿ. ಆದರೆ ಇಷ್ಟೊಂದು ನಾಲೆಡ್ಜ್ ಆಗಲಿ ಏನು ನನಗೆ ಅದ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲದೆ ಇರೋ ಕಾರಣ ನನಗೆ ಅಷ್ಟೊಂದು ವೀಡಿಯೋಸ್ ನಾನು ಹಾಕ್ಕೊಳ್ತಾ ಬರ್ತಾಯಿದ್ದೆ. ನೇಮ್ ಒಂದು 5-6 ನೇಮ್ ಚೇಂಜ್ ಮಾಡಿದೆ. ಆಮೇಲೆ ನಾಲೆಡ್ಜ್ ಬರ್ತಾ ನೇಮ್ ಚೇಂಜ್ ಮಾಡಬಾರ್ದು, DP ಚೇಂಜ್ ಮಾಡಬಾರ್ದು ಅನ್ನೋದು ನನಗೆ ಅದ್ರ ಬಗ್ಗೆ ಗೊತ್ತಾಯಿತು. ಇನ್ನು ನನ್ನ ಹುಟ್ಟಿದೂರು ಕೇಳ್ತೀರಾ. ನನ್ನ ಹುಟ್ಟಿದೂರು ಬಂದು ಕೋಲಾರ ಜಿಲ್ಲೆ ವೇಮಗಲ್ ತಾಲೂಕು ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಬೆಟ್ಟಹೊಸಪುರ ಅಂತ. ನಾನು ಎಜುಕೇಷನ್ ಮಾಡಿದ್ದೆಲ್ಲ ಬಂದು 2nd PU ಮಾಡಿದ್ದೀನಿ. ನನ್ನ 1 to 6th ಬಂದು ಊರಲ್ಲೇ ನಡೀತು. 1 to 6th ನಾನು ನಮ್ಮ ಊರಲ್ಲಿ, ಅಂದರೆ 1 to 5th ನಮ್ಮ ಊರಲ್ಲಿ, 6th ಪಕ್ಕದ ಊರಲ್ಲಿ, 7th ಬ್ಯಾಂಗ್ಳೂರಿಗೆ ಬರ್ತೀವಿ ನಾವು. ಬ್ಯಾಂಗ್ಳೂರಿಗೆ ಬಂದರೆ ಅಲ್ಲಿ ಕೂಡ್ಲು, ಬ್ಯಾಂಗ್ಳೂರು HSR ಲೇಔಟಲ್ಲಿ ಸೋಮಚಂದ್ರಪಾಳ್ಯ ಅನ್ನೋ ಜಾಗದಲ್ಲಿ ನಾವಿದ್ವಿ. ಸೋಮಚಂದ್ರಪಾಳ್ಯದಿಂದ ಆ ಕಡೆ ಕೂಡ್ಲಲ್ಲಿ 1 year ಓದ್ತೀನಿ. ಮತ್ತು ಅಗ್ರಕ್ಕೆ ಬಂದು ಅಗ್ರ ಅಲ್ಲಿ 4 years 8th 9th 10th PUC 4 years ಅಲ್ಲಿ ಸ್ಟಡಿ ಮಾಡ್ತೇನೆ. ಹಾಗೆಯೇ 2011ಕ್ಕೆ ಊರಿಗೆ ಹೋಗಿ ಸೋದರ ಮಾವನ ಮನೇಲಿ ಇರ್ತೀನಿ. 2012ಕ್ಕೆ ನನಗೆ ಮದುವೆ ಆಗುತ್ತೆ. ನನ್ನ ಹಸ್ಬೆಂಡ್ ನೇಮ್ ಬಂದು ಮಂಜುನಾಥ್. ನಾನು ಹೌಸ್ ವೈಫು. ಹಾಗೆ ನಮ್ಮದು ಒಂದು ಸಣ್ಣ ಹೋಟ್ಲಿದೆ. ಅದನ್ನು ನಾನು ಹಸ್ಬೆಂಡ್ ಇಬ್ಬರೂ ರನ್ ಮಾಡ್ಕೋತಾ ಇದ್ದೀವಿ. ಒಬ್ಬಳು ಮಗಳಿದ್ದಾಳೆ, ಮಗು ಹೆಸರು ಯಶಿಕಾ, 11 ವರ್ಷ ಮಗುಗೆ. ಹಾಗೆ ಹಸ್ಬೆಂಡ್ ಹೆಸರು ಬಂದು ಮಂಜುನಾಥ್. ಅವರು ಕೂಡ ಈಗ ಜಸ್ಟ್ ಹೋಟೆಲ್ ನೋಡ್ಕೋತಾ ಇದ್ದಾರೆ. ಮುಂಚೆ ಡ್ರೈವರ್ ಕೆಲಸ ಮಾಡಿದ್ದಾರೆ ಅವರು. ಅಂದರೆ ಓನ್ ಲಾರಿ ಇತ್ತು, ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ನಾವು 4 ಮೆಂಬರ್ಸ್ ಇರ್ತೀವಿ. ಹಸ್ಬೆಂಡು, ನಾನು, ನಮ್ಮ ಅತ್ತೆ, ನನ್ನ ಮಗಳು 6th ಓದ್ತಾ ಇದ್ದಾಳೆ, ಸ್ಕೂಲ್ಗೆ ಹೋಗ್ತಾಳೆ. ಅಮ್ಮಗೆ ಹೆಲ್ತ್ ಇಶ್ಯೂಸ್ ಇದೆ. ಅವರು ಕೂಡ ಈಗ ಸ್ವಲ್ಪ ಅವ್ರಿಗೆ ಆಚೆ ಈಚೆ ತುಂಬಾ ಹುಷಾರಿಲ್ಲದೆ ಇರೋ ಕಾರಣ ನಮಗೆ ಸ್ವಲ್ಪ ಅವರು ಹಾಗೆ ಇರ್ತಾರೆ. ಅವರು ಕೂಡ ಇದ್ದಾರೆ ಮನೆಯಲ್ಲಿ. ಇನ್ನು ಇದನ್ನು ಬಿಟ್ಟರೆ ನಮಗೆ ಸಂಪಾದನೆ ಅನ್ನೋದೇನೂ ಇಲ್ಲ. ಹೋಟೆಲು, ನಮ್ಮ ಮನೆ, ಇಷ್ಟು ಬಿಟ್ಟು ನಮಗೆ ಇನ್ನೇನು ಬೇರೆ ಸಂಪಾದನೆ ಇಲ್ಲ. ಇನ್ನು ನನ್ನ ಅಪ್ಪ ಅಮ್ಮ ಬಂದು ಊರಲ್ಲಿದ್ದಾರೆ. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನು ಕೂಡ ಊರಲ್ಲಿದ್ದಾನೆ. ಇಷ್ಟು ನನ್ನ ಬಯೋಡೇಟಾ. ನಾನು ಓದಿದ್ದೆಲ್ಲ ಬಂದು ಬೆಂಗಳೂರಲ್ಲಿ. 7 to PU ನಾನು ಬೆಂಗಳೂರಲ್ಲೇ ಓದಿದ್ದು. HSR ಲೇಔಟ್ ಅಗ್ರ ಸ್ಕೂಲಲ್ಲಿ ನಾನು ಓದಿದ್ದು. ಫ್ರೆಂಡ್ಸ್, ಹಾಗೆಯೇ ಇಷ್ಟು ನನ್ನ ಕಿರು ಪರಿಚಯ ಇಷ್ಟೇ. ಹಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಷ್ಟು ನನಗೆ ಒಳ್ಳೆಯದು ಒಂದಷ್ಟು ಆಗಿದೆ. ಒಂದಷ್ಟು ಜನ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಆ್ಯಂಡ್ ಯೂಟ್ಯೂಬಲ್ಲಿ ಈಗ ಜಸ್ಟ್ ಒಂದು 15-20 ಡೇಸಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಾನು ಶೇರ್ ಮಾಡೋರಾಗಿರ್ಬೋದು, ನನಗೆ ಏನಾದರೂ ಹೆಲ್ಪ್ ಮಾಡೋರಾಗಿರ್ಬೋದು, ತುಂಬಾ ಒಳ್ಳೆ ನನಗೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗೆ ನಂದೂಸ್ ಲೈಫ್ ಕನ್ನಡ ಚಾನಲ್ ಬಿಟ್ಟು ನಾನು ಈ ಒಂದು 7 months ಬ್ಯಾಕ್ ಜನವರಿ ತಿಂಗಳಲ್ಲಿ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತೀನಿ, ಸೀರಿಯಲ್ಸ್ ಅಂತೆ ಅಂತ. ತುಂಬಾ ಚೆನ್ನಾಗಿ ರನ್ ಆಗುತ್ತೆ. ಸೀರಿಯಲ್ಸ್ ವಿಡಿಯೋಸ ಹಾಕ್ತಾ ಇರೋದ್ರಿಂದ 1.5 ತಿಂಗಳಲ್ಲಿ ನಾನು ಮಾನಿಟೈಸೇಷನ್ ಆನ್ ಮಾಡ್ಕೋತೀನಿ. ಬಟ್ ಬ್ಯಾಡ್ ಲಕ್, ಗೊತ್ತಿಲ್ಲದೆ ಮಾಡೋ ತಪ್ಪುಗಳಿಂದ ಅದು ಸಫರ್ ಆಗ್ತಾ ಇರ್ತೀವಿ. ಆ ಚಾನಲಲ್ಲಿ ನನಗೆ ಮಾನಿಟೈಸೇಷನ್ ಆದರೂ ನಾನು ಅಮೌಂಟ್ ಇದುವರೆಗೂ ನಾನು ₹1 ತೊಗೊಂಡಿಲ್ಲ. ಕಾಪಿರೈಟ್ ಬಂದಿದೆ. ಹಾಗೆ ಕೆಲವೊಂದು
ಏನೇನೋ ಇರುತ್ತಲ್ವ, ಅದು ಹಾಗೆ ಹೀಗೆ ಫೋಟೋಸ್ ತೊಗೊಂಡಿರ್ತೀವಿ. ಸೊ ಅದನ್ನೆಲ್ಲ ನನಗೆ ತುಂಬಾ ಇದಾಗ್ತಾ ಇರೋದ್ರಿಂದ ಆ ಚಾನಲ್ಲು ಕೂಡ ರನ್ ಆಗ್ತಾಯಿದೆ, ಈ ಚಾನಲ್ಲು ಕೂಡ ರನ್ ಆಗ್ತಾಯಿದೆ. ಸೊ ಈಗ ಈ ಚಾನಲ್ ಮೇಲೆ ತುಂಬ ಫೋಕಸ್ ಇಟ್ಟಿರೋದ್ರಿಂದ ನಾನು ಈ ಚಾನಲ್ನ ಮಾತ್ರ ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಒಂದು 8-12 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಅದಕ್ಕೆ ನಾನು ತುಂಬಾ ಚಿರಋಣಿ ಆಗಿದ್ದೀನಿ. ನನಗೆ ತುಂಬ ಖುಷಿ ಕೂಡ ಆಗ್ತಾಯಿದೆ ನನ್ನ ಚಾನಲಲ್ಲಿ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಹಾಗೆಯೇ ಮೈನಸ್ ತುಂಬ ಆಗ್ತಿತ್ತು, ಈಗ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋದ್ರಿಂದ ಐ ಆಮ್ ಹ್ಯಾಪಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಹೇಳ್ಕೊಳಕ್ಕಾಗೋದಿಲ್ಲ. ಹಾಗೆಯೇ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ನನಗೆ, ಪ್ಲೀಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಡಿ. ಫುಲ್ ವೀಡಿಯೋ ನೋಡಿ, ಶೇರ್ ಮಾಡಿ. ನಾನು ಹಾಕಿರೋಂಥ ವೀಡಿಯೋಸ್ ಎಲ್ಲ ನಿಮಗೆ ಒಳ್ಳೆ ಬೆನಿಫಿಟ್ ಅಂದರೆ ನಿಮಗೆ ಯೂಸ್ ಆಗೋವಂಥ ವೀಡಿಯೋಸ್ನೇ ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಗ್ನಾಗ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಇವೆರಡರ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬಾಯ್. ಲವ್ ಯು ಆಲ್.